ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಮಧುರವಾದ ನಾಮದಲ್ಲಿ ವನಿತಾ ಸಮಯ ಎಂಬ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಸತ್ಯವೇದದಲ್ಲಿರುವ ಹಲವಾರು ಸ್ತ್ರೀಯರ ಜೀವಿತಗಳನ್ನು, ದೇವರ ಮೇಲೆ ಅವರು ಇಟ್ಟಂತಹ ನಂಬಿಕೆಯನ್ನು ನಾವು ಅಧ್ಯಯನ ಮಾಡುತ್ತಾ ಬಂದಿದ್ದೇವೆ. ಹೌದು ಪ್ರಿಯರೇ, ಕ್ರಿಸ್ತನ ಮೇಲಿನ ನಂಬಿಕೆ ದೇವರಿಗೆ ಅಮೂಲ್ಯವಾಗಿದೆ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಅನೇಕ ಹೋರಾಟಗಳಲ್ಲಿ ಇರುತ್ತೇವೆ. ಆದರೆ ಆ ಎಲ್ಲ ಹೋರಾಟಗಳಲ್ಲಿ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನು ನಮ್ಮ ಜೊತೆಗಾರನಾಗಿದ್ದಾನೆ. ಕರ್ತನು ತಾನೇ ನಮಗೆ ವಾಗ್ದಾನ ಮಾಡಿರುವ ಹಾಗೆ, ಹೆದರಬೇಡಿರಿ, ಧೈರ್ಯದಿಂದಿರಿ, ನಾನೇ ನಿಮ್ಮೊಂದಿಗಿದ್ದೇನೆ ಎಂದು ನಮಗೆ ಹೇಳಿದ್ದಾನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಕಷ್ಟದ ಸಮಯಗಳಲ್ಲಿ ಮತ್ತು ಸಂತೋಷದ ಸಮಯಗಳಲ್ಲಿ ಸಹ ನಮ್ಮ ಜೊತೆಗಾರನು ಯೇಸುಕ್ರಿಸ್ತನಾಗಿದ್ದಾನೆ. ಬನ್ನಿ ಪ್ರಿಯರೇ, ಸತ್ಯವೇದದ ಅಧ್ಯಯನ ಮುಂದುವರಿಸೋಣ. ಅದಕ್ಕೆ ಮೊದಲು ಈ ಸುಂದರವಾದ ಆತ್ಮಿಕ ಗೀತೆಯನ್ನು ಕೇಳಿ. ಒಂದು ವೇಳೆ ನಿಮಗೆ ಈ ಸಂಗೀತ ಇಷ್ಟವಾಗಿದ್ದರೆ ನೀವು ಸಹ ಕಲಿತುಕೊಳ್ಳಿ ಹಾಗೂ ಇತರರಿಗೂ ಸಹ ಶೇರ್ ಮಾಡಿ. ವನಿತಾ ಸಮಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರೀತಿಯ ಬಾಂಧವರಿಗೆ, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಆಗಿರುವ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಪ್ರೀತಿಯ ವಂದನೆಗಳು. ನೀವೆಲ್ಲರೂ ಆರಾಮಾಗಿ ಸೌಖ್ಯವಾಗಿದ್ದೀರಾ ಎಂಬುದಾಗಿ ನಂಬುತ್ತಾ ಇದ್ದೇವೆ. ವಾಕ್ಯದಲ್ಲಿ ಬೆಳೆಯುತ್ತಿದ್ದೀರಾ ಎಂಬುದಾಗಿ ನಾವು ನಂಬಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದರಿಂದ ನೀವು ಹೊಂದಿಕೊಂಡಂಥ ಆಶೀರ್ವಾದವನ್ನು ನಮಗೂ ಕೂಡ ನೀವು ತಿಳಿಸೋದಾದರೆ ಕರ್ತನಿಗೆ ನಾವು ಸ್ತೋತ್ರವನ್ನು ಮಾಡುವರಾಗಿದ್ದೇವೆ. ಅದರಿಂದ ಕಳೆದ ಸಂಚಿಕೆಯಲ್ಲಿ ನಾವು ಎಲಿಸಬೇತಳ ಜೀವಿತವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಲೂಕನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟಂಥ ಎಲಿಸಬೇತಳ ಜೀವಿತವನ್ನು ನಾವು ಅಧ್ಯಯನ ಮಾಡಿದ್ದೇವೆ.
ಒಂದು ವೇಳೆ ಪ್ರಿಯರೇ ನೀವು ಹಿಂದಿನ ಎಪಿಸೋಡನ್ನು ನೋಡದೇ ಇದ್ದರೆ, ಸಂಚಿಕೆಯನ್ನು ನೋಡದೇ ಇದ್ದರೆ ದಯಮಾಡಿ ನೀವು ವೀಕ್ಷಿಸಬೇಕೆಂಬುದಾಗಿ ಬೇಡಿಕೊಳ್ತೇನೆ. ಯಾಕಂದರೆ ಇವತ್ತಿನ ಕಾರ್ಯಕ್ರಮ ನಾವು ಮುಂದುವರಿಸುವಂಥ ವಿಚಾರ. ಅದರಿಂದ ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ಪ್ರಾರ್ಥನೆಯನ್ನು ಮಾಡೋಣ. ಕೃಪಾ ಕನಿಕರ ಉಳ್ಳಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಅವಕಾಶಕ್ಕಾಗಿಯೂ ಸಮಯಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ ಕರ್ತನೆ. ದೇವ, ನಿನ್ನ ಪರಿಶುದ್ಧವಾದಂಥ ವಾಕ್ಯಗಳಿಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಎಲಿಸಬೆತಳ ಜೀವಿತದಿಂದ ಅನೇಕ ಆತ್ಮಿಕ ವಿಚಾರಗಳನ್ನು ನಮಗೆ ಕಲಿಸ್ತಾ ಇದ್ದೀವಿ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು, ಬಲಪಡಿಸು, ಅವ್ರಿಗೆ ಬೇಕಾದಂಥ ಸರ್ವ ಆಶೀರ್ವಾದಗಳನ್ನು ಕೊಟ್ಟು ನಡೆಸು. ಯಾರ್ಯಾರು ಎಂಥ ಸ್ಥಿತಿಯಲ್ಲಿದ್ದಾರೋ ಗೊತ್ತಿಲ್ಲ ಕರ್ತನೆ, ಆದರೆ ನೀನೆಲ್ಲವನ್ನು ಬಲ್ಲಾತನು. ಸಹಾಯ ಮಾಡಿ ಅವರನ್ನು ಪೋಷಿಸಿ, ಅವರನ್ನು ಪ್ರೋತ್ಸಾಹಪಡಿಸಿ ನಡೆಸಬೇಕೆಂದು ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಬಹುವೃದ್ಧಾಪ್ಯದಲ್ಲಿ ತಾಯ್ತನವನ್ನು ಪಡೆದು ದೇವರ ಅದ್ಭುತವನ್ನು ಅನುಭವಿಸಿದ ಎಲಿಸಬೆತಳ ಜೀವಿತವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗ ಮುಂದಿನ ಅಂಶಗಳನ್ನು ನೋಡೋಣ. 5ನೇದಾಗಿ, ಅಂದರೆ ಈಗಾಗಲೇ ನಾವು 4 ಅಂಶಗಳನ್ನು ಕಳೆದ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಅದರಿಂದ ನೀವು ಅದನ್ನು ವೀಕ್ಷಿಸಬೇಕಂತ ಕೇಳಿಕೊಳ್ತೇನೆ. 5ನೇದಾಗಿ, ಎಲಿಸಬೆತಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಳು. ಎಲಿಸಬೆತ್ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ವಾಕ್ಯದ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ. ದೇವರು ಮಾಡಿದ ಅದ್ಭುತವನ್ನು ಮರೆತು ಹೋಗಲಿಲ್ಲ. ನೋಡ್ರಿ, ಲೂಕನ್ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 25ನೇ ವಚನದಲ್ಲಿ ಹೀಗಿದೆ: ಕರ್ತನು ಈ ಕಾಲದಲ್ಲಿ ನನ್ನನ್ನು ಪರಾಮರಿಸಿ ನನಗೆ ಈ ರೀತಿಯಾಗಿ ಮಾಡಿ ಜನರಲ್ಲಿ ನನಗಿದ್ದ ಅವಮಾನವನ್ನು ಪರಿಹರಿಸಿದನಲ್ಲ ಅನ್ನುತ್ತಿದ್ದ. ಎಂಥ ಸುಂದರವಾದಂಥ ಮಾತು. ಸಾಕ್ಷಿಯನ್ನು ಕೊಡುವುದಕ್ಕೆ ಆಕೆ ಈ ಒಂದು ವಾಕ್ಯದಲ್ಲಿ ಸಾಕ್ಷಿ ಹೇಳ್ತಾ ಇದ್ದಾಳೆ. ಅದರಿಂದ ಇಲ್ಲಿ ನೋಡುವಾಗ ಕರ್ತನು ಪರಾಮರಿಸಿದ್ದಾನೆ, ನನ್ನನ್ನು ಕರುಣಿಸಿದ್ದಾನೆ, ನಾನು ಮಾಡಿದಂಥ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದಾಳೆ. ಬಹುವೃದ್ಧಾಪ್ಯದಲ್ಲಿದ್ದ ಎಲಿಸಬೆತ್ ಗರ್ಭಿಣಿಯಾದರೆ ಮತ್ತೊಂದು ಕಡೆ ಕನ್ಯೆಯಾಗಿದ್ದ ಮರಿಯಳು ಕೂಡ ಗರ್ಭಿಣಿಯಾಗುತ್ತಾಳೆ. ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಹೇಗೆ ಗಬ್ರಿಯಲ ದೂತನು ಕನ್ಯೆಯಾದ ಮರಿಯಳಿಗೆ ಬಂದು ಇದೇ ಶುಭ ಸಮಾಚಾರವನ್ನು ತಿಳಿಸ್ತಾನೆ. ಎರಡೂ ಕೂಡ ಮನುಷ್ಯರಿಗೆ ಅಸಾಧ್ಯವಾದದ್ದು. ಬಹು ವೃದ್ಧಾಪ್ಯದಲ್ಲಿರುವಂಥ ದಂಪತಿಗಳಿಗೆ ಮಗುವಾಗುವುದು ಎಷ್ಟು ಅಸಾಧ್ಯವೋ, ಅದೇ ರೀತಿಯಲ್ಲಿ ಮದುವೆಯಾಗದೇ ಇರುವಂಥ ಕನ್ಯೆಯಾದ ಮರಿಯಳಿಗೆ ಮಗು ಆಗುವಂಥದ್ದು ಅಷ್ಟೇ ಅಸಾಧ್ಯ. ಅದರಿಂದ ಎರಡೂ ವಿಚಾರಗಳಿದೆ. ಒಂದು ವೃದ್ಧಾಪ್ಯದಲ್ಲಿದ್ದಾರೆ, ಇನ್ನೊಂದು ಸಂಗತಿ ಅಂದರೆ ಇನ್ನೊಬ್ಬ ವ್ಯಕ್ತಿ ನೋಡುವಾಗ ಇನ್ನು ವಿವಾಹವಾಗದೇ ಇರುವಂಥದ್ದು. ಆದರೆ ಇಬ್ಬರಿಗೂ ಕೂಡ ಗಂಡು ಮಕ್ಕಳಾಗ್ತಾರೆ, ಅಂದರೆ ದೇವರು ಕೊಟ್ಟಂಥ ಮಕ್ಕಳಾಗುತ್ತಾರೆ, ಆಶೀರ್ವಾದ ಹೊಂದುತ್ತಾರೆ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಲೂಕ 1:36 ಅಂತ ಏನಿದೆ, ನಿನ್ನ ಬಂಧುವಾದ ಎಲಿಸಬೆತಳಿದ್ದಾಳಲ್ಲ, ಆಕೆ ಸಹ ಮುಪ್ಪಿನವಳಾದರೂ ಗರ್ಭಿಣಿಯಾಗಿದ್ದಾಳೆ. ಆಕೆಯ ಗರ್ಭದಲ್ಲಿ ಗಂಡು ಮಗುವುದೇ, ಬಂಜೆ ಎನಿಸಿಕೊಂಡಿದ್ದ ಆಕೆಗೆ ಇದು 6ನೇ ತಿಂಗಳು. ಪರಲೋಕದಿಂದ ಬರ್ತಾ ಇದೆ ವರ್ತಮಾನ ಕನ್ಯಾದ ಮರಿಯಳಿಗೆ. ನೋಡಿದ್ರ, ದೇವರ್ 2 ಡಿಫಿಕಲ್ಟ್ ಸಿಚುವೇಶನ್ಸ್. ಆದರೆ ಎರಡೂ ಸನ್ನಿವೇಶಗಳಲ್ಲಿ ದೇವರು ಅದ್ಭುತ ಮಾಡಿದ್ದಾರೆ. ಅದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಎಷ್ಟು ಅದ್ಭುತಗಳನ್ನು ಮಾಡಲು ಶಕ್ತನು ಎಂಬುದಾಗಿ ಈ ಎಲ್ಲ ವಚನಗಳು ನಮಗೆ ತಿಳಿಸಲ್ಪಡ್ತದೆ. ಅಷ್ಟೇ ಅಲ್ಲದೆ ಇದೇ 1ನೇ ಅಧ್ಯಾಯ 39ನೇ ವಚನದಿಂದ 45ನೇ ವಚನದವರೆಗೂ ನಾವು ಓದುವುದಾದರೆ, ಇಲ್ಲಿ ಎಲಿಸಬೆತಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಆಕೆ ವಂದಿಸ್ತಾ ಇದ್ದಾಳೆ ಮರಿಯಳನ್ನು. ನೋಡಿ, ಕೆಲವು ವಚನ ಮಾತ್ರ ಓದೋಣ. ಎಲಿಸಬೆತಳು ಮರಿಯಳ ವಂದನೆಯನ್ನು ಕೇಳುತ್ತಲೇ ಆಕೆಯ ಗರ್ಭದಲ್ಲಿದ್ದ ಕೂಸು ಹಾರಾಡಿತು, ಮತ್ತು ಎಲಿಸಬೆತಳು ಪವಿತ್ರಾತ್ಮ ಭರಿತಳಾಗಿ ಮಹಾಧ್ವನಿಯಿಂದ ಕೂಗಿ, ನೀನು ಸ್ತ್ರೀಯರೊಳಗೆ ಆಶೀರ್ವಾದ ಹೊಂದಿದವಳು ಎಂಬುದಾಗಿ ಹೇಳಿದ್ರು. ಹೇಗೆ ಹೇಳಿದ್ಲು? ಆಕೆ ಚೆನ್ನಾಗಿ ಗೊತ್ತಿತ್ತು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವಳಾಗಿದ್ದಳು ಎಂಬುದಾಗಿ ನೋಡ್ತೇವೆ. ಮತ್ತೆ 6ನೇ ವಿಚಾರ ನೋಡೋಣ. ಎಲಿಸಬೆತಳ ದೀನತೆ, ಎಲಿಸಬೆತ್ ಹ್ಯುಮಿಲಿಟಿ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. 43ನೇ ವಚನದಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಇದೇ 1ನೇ ಅಧ್ಯಾಯ 43ನೇ ವಾಕ್ಯ. ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು ಎಂಬುದಾಗಿದೆ.
ನನ್ನ ಸ್ವಾಮಿಯ ತಾಯಿಯು ಎಂಬುದಾಗಿ ಸಂಬೋಧಿಸುತ್ತಾ ತನ್ನ ಒಂದು ಇಳಿ ವಯಸ್ಸಿನಲ್ಲಿ ಕೂಡ ಆಕೆ ಬಹು ವೃದ್ಧಾಪ್ಯದಲ್ಲಿದ್ದಾಳೆ, ಆದರೂ ತನ್ನನ್ನು ಎಷ್ಟು ತಗ್ಗಿಸ್ಕೊಳ್ತಾ ಇದ್ದಾಳೆ. ಈಗ ನಾನು ಗರ್ಭಿಣಿ ಆಗಿಬಿಟ್ಟಿದ್ದೇನೆ ಅಂತ ಜಂಬ ಕೊಚ್ಕೊಳ್ಳಿಲ್ಲ ಅಥವಾ ಗರ್ವ ಪಡಲಿಲ್ಲ. ಇದೇ ನೋಡ್ರಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದಿಕಾಂಡದ ಪುಸ್ತಕ 16ನೇ ಅಧ್ಯಾಯ 4ನೇ ವಚನದಲ್ಲಿ ಹಾಗರಳು ಬಸುರಾದ ಮೇಲೆ ತನ್ನ ಯಜಮಾನಿಯಾದ ಸಾರಳನ್ನು ತಾತ್ಸಾರ ಮಾಡಿದವಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ನೋಡಿದ್ರ ಏನಂದ್ರೆ, ನಾನು ಗರ್ಭಿಣಿ ಆಗ್ಬಿಟ್ಟೆ, ನನಗೆ ತಾಯ್ತನ ಸಿಕ್ಬಿಡ್ತು, ನಿನಗೆ ಸಿಗಲಿಲ್ಲ ಅಂತ ಹೇಳಿ ವ್ಯಂಗ್ಯವಾಗಿ ಆಕೆಯನ್ನು ಅಪಹಾಸ್ಯ ಮಾಡುತ್ತಾ ತನ್ನ ಯಜಮಾನಿಯನ್ನು ತಾತ್ಸಾರ ಮಾಡಿದವಳು ಎಂಬುದಾಗಿ ನೋಡ್ತೇವೆ. ಆದರೆ ಇಲ್ಲಿ ಎಲಿಸಬೆತಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಿದ್ದರಿಂದ ದೇವರನ್ನು ಮಹಿಮೆ ಪಡಿಸ್ತಾ ಇದ್ದಳು. ಆಕೆಯಲ್ಲಿ ಎಷ್ಟು ತಗ್ಗಿಸಬೇಕೆ ಇತ್ತು, ದೀನತೆ ಅಂತ ಇತ್ತು ಅಂತಾಗಿ ನೋಡುವುದಾದರೆ ಈ 43ನೇ ವಚನದಲ್ಲಿ ನನ್ನ ಸ್ವಾಮಿಯ ತಾಯಿಯು ನನ್ನ ಬಳಿಗೆ ಬರುವಷ್ಟು ಭಾಗ್ಯ ನನಗೆ ಎಲ್ಲಿಂದಾಯಿತು. ಎಷ್ಟು ದೊಡ್ಡ ಭಾಗ್ಯ. ಶಿ ಕಾಲ್ಡ್ ಇಟ್ಸ್ ಅ ವೆರಿ ಬ್ಲೆಸ್ಡ್ ಥಿಂಗ್ ಎಂಬುದಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ಇನ್ನೂ ಚಿಕ್ಕವಳಾದಂಥ ವಿವಾಹವಾಗದೇ ಇರುವಂಥ ಮರಿಯಳಿಗೆ ಸಂಬೋಧಿಸ್ತಾ ಇರುವಂಥ ವಿಚಾರ ನಾವು ನೋಡ್ತಾ ಇದ್ದೇವೆ. ಪ್ರಿಯ ಸ್ನೇಹಿತರೆ, ನೀವು ಕೂಡ ಈ ರೀತಿಯಲ್ಲಿ ಅಸೂಯೆ ಪಡೆದೆ ಒಬ್ಬರನ್ನೊಬ್ಬರು ಪ್ರೀತಿಸಿ ಗೌರವದಿಂದ ಕಾಣಿರಿ. ದೀನರಿಗೆ ದೇವರು ಏನು ಮಾಡ್ತಾರಂತೆ, ತನ್ನ ಕೃಪೆಯನ್ನು ಕೊಡುವನೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ದೀನತೆ ಬಹಳ ಮುಖ್ಯ. 7ನೇ ಒಂದು ಅಂಶ ನೋಡುವುದಾದರೆ, ಎಲಿಸಬೆತಳು ಅತಿಥಿ ಸತ್ಕಾರ ಮಾಡುವ ಸ್ತ್ರೀ. ಎಲಿಜಬೆತ್ ಶೋಡ್ ಹಾಸ್ಪಿಟಾಲಿಟಿ. ನೋಡ್ರಿ, ಇದೇ 1ನೇ ಅಧ್ಯಾಯ 56ನೇ ವಚನದಲ್ಲಿ ಒಂದು ಮಾತಿದೆ. ಮರಿಯಳು ಹೆಚ್ಚು ಕಡಿಮೆ 3 ತಿಂಗಳು ಎಲಿಸಬೆತಳ ಬಳಿಯಲ್ಲಿದ್ದು ತನ್ನ ಮನೆಗೆ ಹಿಂದಿರುಗಿ ಹೋದಳು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈಗ ಎಲಿಸಬೆತಳಿಗೆ ವಯಸ್ಸೇನು ಕಡಿಮೆ ಆಗಿಲ್ಲ, ಬಹಳ ವೃದ್ಧಾಪ್ಯದಲ್ಲಿದ್ದಾಳೆ, ತುಂಬ ವಯಸ್ಸಾಗೋಗಿತ್ತು. ತನ್ನನ್ನೇ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕಾಗಿದೆ ಅಲ್ವಾ? ನನ್ನನ್ನೇ ನಾನು ನೋಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಇನ್ನು ನಿನ್ನ ಬೇರೆ ನಾನು ನೋಡ್ಕೋಬೇಕಾ, ನಿನಗೆ ಬೇರೆ ಊಟ ಹಾಕ್ಬೇಕಾ ಅಂತ ಆಕೆ ಯಾವ ರೀತಿಯಲ್ಲೂ ಕಾರಣಗಳು ಹೇಳಲಿಲ್ಲ ಅಥವಾ ಒಂದು ಕೋಪ ಮಾಡಿಕೊಳ್ಳಲಿಲ್ಲ. ಅದರ ಬದಲು ಏನಂತ ಹೇಳ್ತಾಳೆ, ತನ್ನ ನೋವು ಯಾವುದು ಹೇಳ್ಕೊಳ್ಳದೆ ಬದಲಿಗೆ ಗರ್ಭಿಣಿಯಾದ ಮರಿಯಳನ್ನು ತನ್ನ ಮನೆಯಲ್ಲಿ 3 ತಿಂಗಳು ಇಟ್ಕೊಂಡು ಸಾಕಿ ಸಲಹುತ್ತಾ ಇದ್ದಾಳೆ. ಪರರ ಕಷ್ಟ ನೋಡಿ ಸಹಾಯ ಮಾಡುವ ಮನಸ್ಸು ಈಕೆಗೆ ಇತ್ತು ನೋಡಿ ಪ್ರಿಯರೇ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 1ನೇ ವಚನ, ಸಹೋದರ ಸ್ನೇಹವು ನೆಲೆಯಾಗಿರಲಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಹೌದು ಪ್ರಿಯರೇ, ಇವತ್ತು ನಿಮ್ಮ ಸ್ವಂತ ಅಕ್ಕ ತಂಗಿ ಅಥವಾ ಅಣ್ಣ ತಮ್ಮಂದರು ಹೇಗಿದ್ದೀರಿ? ಜಗಳವಾಡಿಕೊಂಡು ಒಬ್ರಿಗೊಬ್ಬರು ನೋಡದೇ ಇದ್ದೀರಾ? ಅತಿಥಿ ಸತ್ಕಾರ ಮಾಡದೆ, ಪ್ರೀತಿ ತೋರಿಸದೆ, ಪರರ ಹಿತವನ್ನು ಬಯಸದೇ ಇದ್ದೀರಾ ಪ್ರಿಯರೇ? ಅಂದರೆ ಒಂದು ಕ್ಷಣ ನಿಮ್ಮ ಜೀವಿತಗಳನ್ನು ಪರೀಕ್ಷೆ ಮಾಡಿಕೊಳ್ಳಿ. ಕರ್ತನ ಆತ್ಮ ನಿಮ್ಮ ಸಂಗಡ ಮಾತನಾಡ್ತಿರುವಾಗ ನಿಮ್ಮ ಜೀವಿತಗಳನ್ನು ಸರಿಪಡಿಸ್ಕೊಳ್ಬೇಕೆಂಬುದಾಗಿ ನಾನು ಕೇಳ್ತಾ ಇದ್ದೀನಿ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 10ನೇ ವಚನದಲ್ಲಿ, ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯವರಂತಿರುವ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಮಾಡೋಣ. ಹೀಗೆ ದೇವರ ವಾಕ್ಯವು ನಿಮ್ಮನ್ನು ಎಚ್ಚರಿಸ್ತಾ ಇದೆ ಪ್ರಿಯರೇ. ದೇವರ ಒಂದು ಕ್ರಿಸ್ತ ನಂಬಿಕೆಯಲ್ಲಿ ಇರುವಂಥವರು, ಕರ್ತನ ಒಂದು ಸಭೆಯಲ್ಲಿ ಇರುವಂಥವರು, ವಿಶ್ವಾಸಿಗಳನ್ನು ಸಹಾಯ ಮಾಡ್ತಾ ಇದ್ದೀರಾ? ಅತಿಥಿ ಸತ್ಕಾರ ತೋರಿಸ್ತಾ ಇದ್ದೀರಾ? ದಯೆ ತೋರಿಸ್ತಾ ಇದ್ದೀರಾ? ಪ್ರೀತಿ ಮಾಡ್ತಾ ಇದ್ದೀರಾ? ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಬರ್ತಾ ಇದೆ. ಇವತ್ತು ಎಲಿಸಬೆತಳು ಸಾಕ್ಷಿಯಾಗಿ ತನ್ನ ಜೀವಿತದ ಮೂಲಕ ಮರಿಯಳನ್ನು ಒಂದಲ್ಲ ಎರಡಲ್ಲ 3 ತಿಂಗಳು ಆಕೆ ತನ್ನ ಮನೆಯಲ್ಲೇ ಇಟ್ಟುಕೊಂಡು ಪರಾಮರಿಸ್ತಾಳೆ. ಆಕೆಗೆ ಎಷ್ಟೋ ಧೈರ್ಯ ಹೇಳ್ತಾಳೆ. ಬಹುಶಃ ಅವರಿಬ್ಬರು ಕುಳಿತು ಪ್ರಾರ್ಥನೆ ಮಾಡ್ತಾ ಇದ್ರೇನೋ, ಬಹುಶಃ ಅವರಿಬ್ಬರು ಕುಳಿತು ಆರಾಧನೆ ಮಾಡ್ತಿದ್ರೇನೋ, ದೇವರಿಗೆ ಸ್ತೋತ್ರ ಮಾಡ್ತಿರ್ಬೋದು. ಮತ್ತು ಮರಿಯಳಲ್ಲಿ ಎಷ್ಟೋ ಭಯಭೀತಿ ಒಂದು ವೇಳೆ ಇತ್ತೇನೋ. ಆಕೆ ಇನ್ನೂ ಕನ್ಯೆ, ಮತ್ತು ಯೋಸೇಫನಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ, ಆತನ ಬಿಟ್ಬಿಡ್ತಾನೋ ಏನೇನೋ ಪ್ರಶ್ನೆಗಳು ಬಂದಿರ್ಬೋದು. ಆಕೆ ಕುಟುಂಬದಲ್ಲಿ ಹೇಗೆ ಅವರು ಆಕೆಯನ್ನು ಒಂದು ವೇಳೆ ಕೆಟ್ಟ ದೃಷ್ಟಿಯಿಂದ, ಅಂದರೆ ಭಾಳ ಹೀನ ದೃಷ್ಟಿಯಿಂದ ನೋಡಿರ್ಬೋದು, ಅಥವಾ ಅಕ್ಕಪಕ್ಕದವರು ಯಾವ ರೀತಿಯಲ್ಲಿ ಮಾತನಾಡ್ಕೊಂಡಿರ್ಬೋದು. ಅಯ್ಯೋ, ಇನ್ನೂ ಬರೀ ಎಂಗೇಜ್ಮೆಂಟ್ ಆಯ್ತಂತೆ ರೀ, ಆಗಲೇ ಆಕೆ ಪ್ರೆಗ್ನೆಂಟ್ ಅಂತೆ. ಈ ರೀತಿಯ ಕತೆಗಳು, ವಿಚಾರಗಳು ಅನೇಕ ಸಾರಿ ನಾವು ಪೇಪರ್ಗಳಲ್ಲೂ ಓದ್ತಾ ಇರ್ತೀವಿ, ಅಥವಾ
ನಿಮಗೆ ಬಹುಶಃ ಗೊತ್ತಿರ್ತಾರೆ ಅನೇಕರು. ಆದರೆ ಇಲ್ಲಿ ಅಂಥ ವಿಚಾರಗಳು ಏನಿಲ್ಲದೆ ದೇವರನ್ನು ಮಹಿಮೆ ಪಡಿಸುವಂಥ ಸ್ತ್ರೀಯರು ಇವರಿಬ್ಬರೂ ಆಗಿದ್ದರು ಪ್ರಿಯರೇ. ಆದ್ದರಿಂದ ನಾವೇನು ಮಾಡಬೇಕು, ನೀವೇನು ಮಾಡಬೇಕು, ಈಕೆ ಜೀವಿತದಿಂದ ನಾವು ಕೂಡ ಅತಿಥಿ ಸತ್ಕಾರ ಮಾಡುವಂಥದ್ದನ್ನು, ಪರರ ಹಿತವನ್ನು ನೋಡುವಂಥದ್ದನ್ನು ನಾವು ಕಲಿತ್ಕೊಳ್ಬೇಕು. ಅದರಿಂದ ಈ ಒಂದು ವಚನಗಳು ನಮಗೆ ತಿಳಿಯಪಡಿಸ್ತಾ ಇದೆ. 8ನೇದಾಗಿ ಎಲಿಜಬೆತ್ತಳ ನಂಬಿಗಸ್ತಿಕೆ, ಎಲಿಜಬೆತ್ ಫೇತ್ಫುಲ್ನೆಸ್ ಕೂಡ ನಾವು ನೋಡ್ತೇವೆ. ಇದೇ ಲೂಕನ್ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 57 ಮತ್ತು 58 ವಾಕ್ಯಗಳನ್ನು ನಿಮಗೆ ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಲಿಜಬೆತಳು ದಿನ ತುಂಬಿ ಗಂಡು ಮಗುವನ್ನು ಹೆತ್ತಳು. ಆಕೆಯ ನೆರೆಹೊರೆಯವರು, ಬಂಧು ಬಾಂಧವರು ಆಕೆಯ ಮೇಲೆ ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದಾನೆಂಬುದನ್ನು ಕೇಳಿ ಆಕೆ ಕೂಡ ಸಂತೋಷಪಟ್ಟರು. 8ನೆಯ ದಿನದಲ್ಲಿ ಅವರು ಆ ಮಗುವಿಗೆ ಸುನ್ನತಿ ಮಾಡುವುದಕ್ಕಾಗಿ ಬಂದು ಅದಕ್ಕೆ ಜಕರಿಯನೆಂದು ತಂದೆ ಹೆಸರನ್ನು ಇಡಬೇಕೆಂದಿದ್ದರು. ನೋಡಿದ್ರ, ಇಲ್ಲಿ ನೋಡುವಾಗ ಒಂದು ಒಳ್ಳೆ ಸಾಕ್ಷಿ ಇದೆ. ಜನರೆಲ್ಲ ಏನು ಹೇಳ್ತಿದ್ದಾರೆ, ಕರ್ತನು ತನ್ನ ದಯವನ್ನು ವಿಶೇಷವಾಗಿ ತೋರಿಸಿದ್ದಾನೆಂದು ಕೇಳಿ ಆಕೆ ಕೂಡ ಸಂತೋಷ ಪಡ್ತಾರೆ. ಇಲ್ಲಿ ಅಸೂಯೆಗೆ ಪ್ರಶ್ನೆ ಇಲ್ಲ, ಇಲ್ಲಿ ವ್ಯಂಗ್ಯವಾದಂಥ ಮಾತುಗಳಿಲ್ಲ. ಈ ವೃದ್ಧಾಪ್ಯದಲ್ಲಿ ನಿಮಗೆ ಮಕ್ಕಳು ನಿಜವಾಗ್ಲೂ ಬೇಕಾ ಎಂಬುದಾಗಿ ಪರಿಹಾಸ್ಯ ಕೂಡ ಮಾಡಲಿಲ್ಲ. ಅದರಿಂದ ಇಲ್ಲಿ ನೋಡುವಾಗ ಅವಳು ಎಷ್ಟು ನಂಬಿಗಸ್ತಳಾಗಿದ್ದಳು ಎಂಬುದಾಗಿ ನೋಡುವಾಗ ಎಲಿಜಬೆತಳ ದುಃಖ, ನಿಂದೆ, ಅಪಮಾನ ಎಲ್ಲ ಹೊರಟು ಹೋಗಿ ಸಂತೋಷ, ಆನಂದದಿಂದ ಆಕೆ ಕುಟುಂಬದಲ್ಲಿ ತುಂಬಿಸಲ್ಪಟ್ಟಿದ್ದೆಂಬುದಾಗಿ ನೋಡ್ತೇವೆ. ದೇವರ ಚಿತ್ತಾನುಸಾರವಾಗಿ ಹಾಗೂ ದೇವದೂತನು ತಿಳಿಸಿದ ರೀತಿಯಲ್ಲಿ ಗಂಡು ಮಗುವಿಗೆ ಹೆಸರಿಡಲು ಆಕೆ ತೀರ್ಮಾನಿಸ್ತಾಳೆ. ನೋಡಿದ್ರ, ಜಕರಿಯನಾದರೂ ನಂಬದಿದ್ದ ಕಾರಣ ಆ 9 ತಿಂಗಳು ಅವನು ಮೂಕನಾಗಿಯೇ ಇದ್ದನು. ಗಂಡನನ್ನು ಬೈಲಿಲ್ಲ. ನೋಡ್ದ, ನೀನು ನಂಬಲೇ ಇಲ್ಲ ಅಂಥೇಳಿ ಪದೇ ಪದೇ ಅವನು ಚುಚ್ಚು ಮಾತುಗಳಿಂದ ಆಕೆ ಮಾತಾಡದೆ ಗಂಡನಿಗೆ ನೋವುಂಟು ಮಾಡಲಿಲ್ಲ. ನೋಡು, ನೀನು ನಂಬದೇ ಇದ್ದಿದ್ದರಿಂದ ಇವತ್ತು ಮೂಕನಾಗಿದ್ದೀಯಾ, ನೀನು ಹಿಂಗೆ ಆದರೆ ಹೇಗೆ ಲೈಫು ಎಂಬುದಾಗಿ ಬೈಲಿಲ್ಲ ಪ್ರಿಯರೇ. ಆದರೆ ಹೀಯಾಳಿಸಲಿಲ್ಲ. ಆದರೆ ಅವನೊಂದಿಗೆ ಸಹಕರಿಸುವಂಥ ವಿಚಾರ ನೋಡ್ತೇವೆ. ದೇವರಿಗೆ ಆಕೆ ವಿಧೇಯಳಾಗ್ತಾಳೆ. ಮಗನಾದ ಸ್ನಾನಿಕನಾದ ಯೋಹಾನನನ್ನು ಕರ್ತನ ಮಾರ್ಗದಲ್ಲಿ ನಾಜೀರನಂತೆ ಬೆಳೆಸುವಂಥ ವಿಚಾರ ಕೂಡ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಎಲ್ಲಿ ನೋಡ್ತೇವೆ? ಮತ್ತಾಯನ ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 4ನೇ ವಚನದಲ್ಲಿ, ಈ ಯೋಹಾನನಿಗೆ ಒಂಟೆ ಕೂದಲಿನ ಹೊದಿಕೆಯು ಸೊಂಟದಲ್ಲಿ ತೊಗಲಿನ ನಡುಕಟ್ಟು ಇದ್ದವು. ಅವನಿಗೆ ಮಿಡತೆ ಮತ್ತು ಕಾಡು ಜೇನು ಆಹಾರವಾಗಿದ್ದವು. ನಂತರ ದೇವಕುಮಾರನಾದ ಯೇಸು ಕ್ರಿಸ್ತನಿಗೆ ದೀಕ್ಷಾಸ್ನಾನ ಮಾಡಿಸಿ ಎಲ್ಲ ಜನರಿಗೆ ಬೋಧನೆ ಮಾಡುತ್ತಿದ್ದನೆಂಬುದಾಗಿ ನೋಡ್ತೇವೆ. ಪ್ರಿಯರೇ, ದೇವರ ಸೇವೆಗಾಗಿ ನಿಮ್ಮ ಮಕ್ಕಳನ್ನು ಅರ್ಪಿಸ್ತಾ ಇದ್ದೀರಾ? ಕರ್ತನ ಮಾರ್ಗವನ್ನು ನಿಮ್ಮ ಮಕ್ಕಳಿಗೆ ಬೋಧಿಸ್ತಾ ಇದ್ದೀರಾ? ಇಲ್ಲಿ ಎಲಿಸಬೆತಳು ತನ್ನ ಒಬ್ಬನೇ ಮಗನಾದ ಸ್ನಾನಿಕನಾದ ಯೋಹಾನನಿಗೆ ದೇವರ ಮಾತುಗಳನ್ನು, ದೇವರ ಒಂದು ಧರ್ಮಶಾಸ್ತ್ರದ ವಾಕ್ಯಗಳನ್ನು ಹೇಳಿಕೊಟ್ಟಿದ್ಳು. ಆತನು ಹೇಗೆ ಹುಟ್ಟಿದ, ಯಾವ ಕಾರಣಕ್ಕಾಗಿ ಹುಟ್ಟಿದ್ದಾನೆ ಎಂಬುದಾಗಿ ಕೂಡ ತಿಳಿಯಪಡಿಸ್ತಾ ನಾಜೀರನಂತೆ, ಅಂದರೆ ದೇವರಿಗೆ ಪ್ರತ್ಯೇಕಿಸಲ್ಪಟ್ಟಂಥ ವ್ಯಕ್ತಿಯಾಗಿ ಪರಿಶುದ್ಧತಾ ಜೀವಿತದಲ್ಲಿ ನಡೆಯಬೇಕೆಂಬುದಾಗಿ ಮಗನಿಗೆ ಬೋಧಿಸಿದ್ಳು. ಅದಕ್ಕಾಗಿ ಅವನು ಅರಣ್ಯ ಮಾರ್ಗದಲ್ಲಿದ್ದು ದೇವರ ವಾಕ್ಯನ ಬೋಧಿಸುತ್ತಾ ಅನೇಕರಿಗೆ ಯೇಸು ಸ್ವಾಮಿಗೆ ದೀಕ್ಷಾಸ್ನಾನ ಕೊಡುವಂಥ ಒಂದು ಭಾಗ್ಯ ಈ ಯೋಹಾನನಿಗಾಯಿತು. ಇದೆಲ್ಲ ಹೇಗಾಯಿತು? ತಂದೆ ತಾಯಂದಿರಿಬ್ಬರು ಮಕ್ಕಳಿಗೆ, ಅಂದರೆ ಮಗನಿಗೆ ದೇವರ ವಾಕ್ಯನ ಬೋಧಿಸಿದರು. ಇವತ್ತು ಪ್ರಿಯರೇ, ನಮ್ಮ ಮಕ್ಕಳು ಅಥವಾ ನಿಮ್ಮ ಮಕ್ಕಳು ಏನಂತ ಈ ಲೋಕದಲ್ಲಿ ಎಲ್ಲ, ಈ ಹಾಡು ಗೊತ್ತು, ಆ ಹಾಡು ಗೊತ್ತು, ಹೀಗೆ ಮಿಮಿಕ್ ಮಾಡ್ತಾನೆ, ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ಎಷ್ಟು ಚೆನ್ನಾಗಿ ಓದಿದ್ದಾನೆ, ಬಹಳ ಒಳ್ಳೆ ಮಾರ್ಕ್ಸ್, ಎಲ್ಲ ಒಳ್ಳೆಯದೇ, ಅಥ್ಲೆಟಿಕ್ಸಲ್ಲಿ ಅವನು ಫಸ್ಟ್ ಇದ್ದಾನೆ ಎಂಬುದಾಗಿ ಹೇಳಬಹುದು. ಬಹಳ ಸಂತೋಷ. ಅವೆಲ್ಲವರಿಗಿಂತ ಹೆಚ್ಚಾಗಿ ದೇವರ ವಾಕ್ಯದಲ್ಲಿ ಪ್ರವೀಣರಾಗಿದ್ದಾರ ಮಕ್ಕಳು, ಕರ್ತನನ್ನು ಪ್ರೀತಿ ಮಾಡುವಂಥ ಮಕ್ಕಳಾಗಿದ್ದಾರ, ದೇವರ ಭಯಭಕ್ತಿಯಲ್ಲಿ ಬೆಳೆಸ್ತಾ ಇದ್ದೀರಾ ಪ್ರಿಯರೇ? ಇದು ಬಹಳಷ್ಟು ಮುಖ್ಯವಾದಂಥ ಪ್ರಶ್ನೆ. ಅದರಿಂದ ಇಲ್ಲಿ ನೋಡುವಾಗ ಶಿ ಬಿಕೇಮ್ ಅ ಗುಡ್ ಸ್ಟುವರ್ಡ್ ಕನ್ಸರ್ನಿಂಗ್ ಹರ್ ಸನ್ ಜಾನ್ ದ ಬ್ಯಾಪ್ಟಿಸ್ಟ್. ಆಕೆಗೆ ಕೊಡಲ್ಪಟ್ಟಂಥ ಒಬ್ಬನೇ ಮಗನು ಸ್ನಾನಿಕನಾದ ಯೋಹಾನನ ವಿಚಾರವಾಗಿ ಆಕೆ ಎಲಿಸಬೆತಳು ಒಳ್ಳೆಯ ಮನೆಯ ವಾರ್ತೆಯವಳಾಗಿದ್ದಳು. ಮಗನನ್ನು ಚಂದವಾಗಿ ಬೆಳೆಸಿದಳು. ಅದೇ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಯಾಕೋಬೇದಳು ಮೋಶೆ, ಆರೋನ, ಮಿರ್ಯಾಮರನ್ನು ದೇವರ ಭಯಭಕ್ತಿಯಲ್ಲಿ ಬೆಳೆಸಿ ಕರ್ತನ ಸೇವೆಗೆಂದು ಕೊಟ್ಟಳು. ಇವತ್ತು ಪ್ರಿಯರೇ, ನಮ್ಮ ಮಕ್ಕಳು ಎಲ್ಲ ಉನ್ನತ
ವಾದಂಥ ವಿದ್ಯಾಭ್ಯಾಸ, ಉನ್ನತವಾದಂಥ ಹುದ್ದೆಗಳಲ್ಲಿದ್ದಾರೆ ಅಂತ ನಾವು ಅತಿಶಯಿಸಬಹುದು. ಆದರೆ ನಿಮ್ಮ ಮಕ್ಕಳು ಕ್ರಿಸ್ತನ ಮಾರ್ಗದಲ್ಲಿದ್ದಾರಾ? ದೇವರ ಸೇವೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರಾ? ಕ್ರಿಸ್ತನ ರಾಜ್ಯದಲ್ಲಿ ಹುಟ್ಟಲಿಕ್ಕೆ ಇಷ್ಟಪಡ್ತಿದ್ದಾರಾ? ಆತ್ಮಿಕ ವಿಚಾರಗಳಲ್ಲಿ ಐಶ್ವರ್ಯವುಳ್ಳವರಾಗಿದ್ದಾರಾ? ಅದು ಕೂಡ ನಾವು ಪರೀಕ್ಷೆ ಮಾಡ್ಕೋಬೇಕು. ಯಾಕೆಂದರೆ ಅದು ನಿರಂತರವಾಗಿರುವಂಥದ್ದು. ದೇವರ ಸೇವೆಯನ್ನು ಮಾಡುವಂಥದ್ದು ಬಹಳ ಉತ್ಕೃಷ್ಟವಾಗಿರುವಂಥದ್ದು ಪ್ರಿಯರೇ. ಆದ್ದರಿಂದ ಆತ್ಮೀಯರೇ, ಎಲಿಜಬೆತಳ ಜೀವಿತದಿಂದ ನಾವು ಅನೇಕ ಅಂಶಗಳನ್ನು ಕಲಿತಿದ್ದೇವೆ. ಇವತ್ತು ಕೂಡ 4 ಅಂಶಗಳನ್ನು ಕಲಿತಿದ್ದೇವೆ. ಒಟ್ಟು 8 ಅಂಶಗಳು, ಇನ್ನೂ ಬಹಳಷ್ಟು ಇದೆ. ನೀವು ಕೂಡ ಧ್ಯಾನ ಮಾಡ್ತಾ ಬರುವುದಾದರೆ ಅನೇಕ ಸತ್ಯಾಂಶಗಳು ವಾಕ್ಯದ ಮೂಲಕ ನಮಗೆ ಪ್ರಕಟವಾಗ್ತದೆ. ಅದರ ಮತ್ತೊಂದು ಆವೃತ್ತಿ ಜ್ಞಾಪಕ ಮಾಡ್ಕೊಳ್ಳೋಣವಾ? 5ನೇದಾಗಿ ನಾವು ನೋಡಿದಂಥ ವಿಚಾರ, ಎಲಿಜಬೆತಳು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟಳು. ಎಲಿಜಬೆತ್ ವಾಸ್ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್ ಎಂಬುದಾಗಿ ನೋಡಿದ್ವು. 6ನೇದಾಗಿ ಎಲಿಜಬೆತಳು ದೀನತೆಯಿಂದಿದ್ದಳು. ಎಲಿಜಬೆತ್ ವಾಸ್ ವೆರಿ ಹಂಬಲ್ ಆ್ಯಂಡ್ ಶಿ ಶೋಡ್ ಹ್ಯುಮಿಲಿಟಿ ಎಂಬುದಾಗಿ ನೋಡ್ತೇವೆ. 7ನೇದಾಗಿ ಎಲಿಜಬೆತಳು ಅತಿಥಿ ಸತ್ಕಾರ ಮಾಡಿದಳು ಎಂಬುದಾಗಿ ನೋಡಿದ್ವು. ಶಿ ವಾಸ್ ವೆರಿ ಹಾಸ್ಪಿಟಬಲ್ ಎಂಬುದಾಗಿ ನೋಡಿದ್ವು. ಆಮೇಲೆ ಕಡೆಯದಾಗಿ ಎಲಿಜಬೆತಳು ನಂಬಿಗಸ್ತಳಾಗಿದ್ದಳು. ತಾನು ಹೆಂಡತಿಯಾಗಿತ್ತು, ತಾನು ತಾಯಿಯಾಗಿದ್ದು, ಎಲ್ಲ ಕ್ಷೇತ್ರಗಳಲ್ಲಿಯೂ ನಂಬಿಗಸ್ತಳಾಗಿದ್ದಳು ಪ್ರಿಯರೇ. ಅದರಿಂದ ಅಂಥ ಸಾಕ್ಷಿ ಜೀವಿತ ನಮಗೆ ಯಾಕೆ ದೇವರು ಬರೆಸಿಟ್ಟಿದ್ದಾರೆ? ಇವತ್ತು ನಿಮ್ಮ ಜೀವಿತ, ನನ್ನ ಜೀವಿತ ಸಾಕ್ಷಿಯುಳ್ಳದಾಗಿರಬೇಕು. ಒಬ್ಬ ಹೆಂಡತಿಯಾಗಿ, ಒಬ್ಬ ತಾಯಿಯಾಗಿ, ಒಬ್ಬ ಸಹೋದರಿಯಾಗಿ, ಎಲ್ಲ ವಿಚಾರಗಳ ಸ್ತ್ರೀಯ ಒಂದು ಹಂತ ಇರ್ಬೋದು, ಅಥವಾ ಈ ವಾಕ್ಯಗಳನ್ನು ಕೇಳಿಸ್ಕೊಳ್ತಿರುವಂಥ ಪುರುಷರೇ ಆಗಿರ್ಬೋದು. ಅದರಿಂದ ನೀವು ಗಂಡನಾಗಿ, ಸಹೋದರನಾಗಿ, ತಂದೆಯಾಗಿ ನಿರ್ವಹಿಸಬೇಕಾಗಿರುವಂಥ ಕಾರ್ಯಗಳು ಯಾವ ರೀತಿಯಿಂದಲೇ ನಾವು ಜೀವಿಸಬೇಕು ಎಂಬುದಾಗಿ ಇವತ್ತು ಎಲಿಜಬೆತಳ ಜೀವಿತದಿಂದ ಇಷ್ಟೊಂದು ಪಾಠಗಳನ್ನು ಕಲಿತಿದ್ದೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಿ ಇನ್ನೂ ನೀವೆಲ್ಲರೂ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯಬೇಕೆಂಬುದಾಗಿ ಆಶಿಸ್ತೇನೆ. ಪ್ರೈಸ್ ದಿ ಲಾರ್ಡ್. ಪ್ರೀತಿಯ ವೀಕ್ಷಕರೇ, ಇದುವರೆಗೂ ನೀವು ದೇವರ ವಾಕ್ಯವನ್ನು ಕೇಳಿ ಆತ್ಮಿಕ ಉತ್ತೇಜನ ಹೊಂದಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಒಂದು ವೇಳೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದ್ದರೆ ನೀವು ನಮಗೆ ಕಾಲ್ ಮಾಡಿ, ನಿಮಗೇನಾದರೂ ಪ್ರಾರ್ಥನಾ ಮನವಿ ಇದ್ದರೆ ನಮಗೆ ಮೆಸೇಜ್ ಮೂಲಕ ಸಹ ತಿಳಿಸಬಹುದು, ಅಥವಾ ವಾಟ್ಸಪ್, ಟೆಲಿಗ್ರಾಮ್, ಸಿಗ್ನಲ್ ಮೂಲಕ ಸಹ ನಮಗೆ ತಿಳಿಯಪಡಿಸ್ಬೋದು. ಕ್ರಮ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಸಹ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಐಕಾನ್ ಪ್ರೆಸ್ ಮಾಡಿ. ಪ್ರೈಸ್ ದಿ ಲಾರ್ಡ್.